नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। जातवेदसे सुनवाम सोमरातीतो निदहाति वेदाः सनः पर्षति दुर्गाणि विश्वानावेव सिन्धुं दुरितात्यग्निः स्वामग्निवर्णां तमसाज्वलन्तीं वैलोचनीं कर्मपरेधुष्टां दुर्गां देवीगुं शरणमहं प्रपद्ये दुर्गां देवीगुं शरणमहं प्रपद्ये। सरसजनलयीं सरोजहस्तीं धवलतरागुं शगन्धमाल्यशोभें भगवति हरिवल्लभे मनोज्ञे मनोत्रिभुवनभूतिकरिप्रसीदमह्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां। सरसजनलीं सरोजहस्ते धवलतरागुं शगन्धमाल्यशोभें श्रीं अम्बां भगवतीं श्रीं ललितां राजराजेश्वरीं हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां त्रिनेत्रोज्ज्वलां वन्दे पृष्ठकपासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारिणीं श्रीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। नवदुर्गाय नमः। त्रिकालग्नसम्पन्ने नमः। भुवनेश्वर्ये नमः। ललिता राजराजेश्वरी नमः। वो श्री चक्रसिंहासनेश्वरी ಶ್ರೀ ಲಲಿತಾಂಬಿಕಾಯೇ ನಮೋ ನಮಃ. ಇನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಶಿಗಳಲ್ಲಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನುರ್, ಮಕರ, ಕುಂಭ ಇಲ್ಲಿವರೆಗೂ ಆಯಿತು. ಇನ್ನು ಕುಂಭ ಆದಮೇಲೆ ಇನ್ನು ಮೀನ. ಆ ಮೀನ ರಾಶಿಯವರ ಫಲಾಫಲಗಳು ಹೇಗಿದೆ, ಅವರ ಭವಿಷ್ಯತ್ತೇನು, ಅವರಲ್ಲಿರ್ತಕ್ಕಂಥ ರಾಶಿಯ ಆ ನಕ್ಷತ್ರ ಫಲ ಏನು, ಆ ಮೀನ ರಾಶಿ ಆಗಬೇಕಾದ್ರೆ ಯಾವ್ಯಾವ ನಕ್ಷತ್ರಗಳಲ್ಲಿ ಸೇರಬೇಕು. ಯಾಕೆಂದರೆ 27 ನಕ್ಷತ್ರ, 12 ರಾಶಿಗಳು, ಇದಕ್ಕೆ ಸಂಭವಿಸುವಂತಹ ವೃಕ್ಷಗಳು, ಇದೆಲ್ಲವನ್ನು ಸಹಿತ ತಿಳ್ಕೊಳ್ಳುವಂತಹದ್ದಿದೆ. ಆ ವೃಕ್ಷಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮೀನರಾಶಿಯವರಿಗೆ ಯಾವ ಒಂದು ನಕ್ಷತ್ರಗಳ ಸಪೋರ್ಟ್ ಬೇಕಾಗತ್ತೆ, ಯಾವ್ಯಾವ ನಕ್ಷತ್ರಗಳು ಬಂದರೆ ಆಗ ಮೀನರಾಶಿ ಬರುತ್ತೆ, ಮತ್ತು ಯಾವ ಅಕ್ಷರದ ಪ್ರಾರಂಭ ಇದ್ರೆ ನಿಮ್ಮದು ಮೀನರಾಶಿ ಆಗುತ್ತೆ. ಇದು ಬಹಳ ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸಹಿತ ಒಂದು ಜನ್ಮ ನಕ್ಷತ್ರ ಬೇಕು ಅಥವಾ ನಾಮನಕ್ಷತ್ರ ಬೇಕು. ಜನ್ಮ ನಕ್ಷತ್ರ, ನಾಮನಕ್ಷತ್ರ. ನಾಮನಕ್ಷತ್ರ ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರಕ್ಕೆ ಸಂಬಂಧಪಟ್ಟ ನಕ್ಷತ್ರ, ಅದಕ್ಕೆ ನಕ್ಷತ್ರಕ್ಕೆ ಸಂಬಂಧಪಟ್ಟ ರಾಶಿ ಎಷ್ಟನೇ ಪಾದ, ಅದು ಬಹಳ ಮುಖ್ಯ. ಅದಕ್ಕಾಗಿ ಈ ವಿಚಾರವನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಮೀನರಾಶಿಯವರ ಗುಣ, ಅವರ ಲಕ್ಷಣಗಳು ಮತ್ತು ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳ ತೆಗೆದುಕೊಳ್ಳೋದಾದರೆ, ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಪೂರ್ವಭಾದ್ರ 4ನೇ ಪಾದ, ಅದಕ್ಕೆ ಅಕ್ಷರ ಬಂದು ದಿ. ಉತ್ತರಾಭಾದ್ರ 4 ನಕ್ಷತ್ರ, ಅಂದರೆ ಉತ್ತರಾಭಾದ್ರ 4 ಪಾದ. ಆ 4 ಪಾದದಲ್ಲಿ ಮೊದಲನೇ ಪಾದ, 2ನೇ ಪಾದ, 3 ಮತ್ತು 4ನೇ ಪಾದ. ಇದಕ್ಕೆ ಧು, ಕ, ಝು, ತ ಈ ಪ್ರಕಾರವಾಗಿ 4 ಅಕ್ಷರಗಳು. ರೇವತಿ ನಕ್ಷತ್ರಕ್ಕೆ 4 ಪಾದ, 1, 2, 3, 4. ದೇ, ದೋ, ಚ, ಚಿ ಈ ಪ್ರಕಾರವಾಗಿರ್ತಕ್ಕಂಥ ಅಕ್ಷರಗಳು ನಿಮ್ಮದಾಗಿದ್ದರೆ ನಿಮ್ಮದು ಮೀನರಾಶಿ. ಮೀನರಾಶಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರ ಗುಣಲಕ್ಷಣಗಳು ಸಹಿತ ಅಷ್ಟೇ ವಿಶೇಷವಾಗಿದೆ. ಮೀನರಾಶಿಯ ಗುಣಲಕ್ಷಣಗಳ ಪ್ರಕಾರ ತೆಗೆದುಕೊಳ್ಳೋಕೆ ಹೋದರೆ, ಲಾಂಛನ ಬಂದು 2 ಮೀನುಗಳು. ಈ ಮೀನರಾಶಿಯ ಲಾಂಛನ 2 ಮೀನುಗಳು. ಆ ಮೀನು ಹೇಗೆ ಓಡಾಡುತ್ತೆ, ಅಥವಾ ಮೀನಿರ್ತಕ್ಕಂಥ ಆಕಾರ ಏನು, ಮತ್ಸ್ಯಾಕಾರ ಹೇಗಿರುತ್ತೆ. ಮತ್ಸ್ಯ ಅಂದರೆ ಮೀನು, ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಮೀನು ನೀರೊಳಗಿರ್ತಕ್ಕಂಥದ್ದು, ಸದಾ ತಂಪನ್ನು ಬಯಸ್ತಕ್ಕಂಥದ್ದು. ನೀರೊಳಗಿದ್ದರೆ ಮಾತ್ರ ಸಾಮ್ರಾಜ್ಯ. ನೀರೊಳಗಿರ್ತಕ್ಕಂಥ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯಲಿಕ್ಕಾಗಲ್ಲ, ಒಂದು ಹೆಣ್ಣಿನ ಮನಸ್ಥಿತಿಯನ್ನು ಕಂಡುಹಿಡಿಯಲಿಕ್ಕಾಗಲ್ಲ ಅಂತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಅಂದರೆ ಒಂದು ಹೆಣ್ಣಿನ ಮನಸ್ಥಿತಿಗೂ ಆ ಮೀನ ರಾಶಿಗೂ, ಮೀನಕ್ಕೂ ಅಷ್ಟು ಸಂಬಂಧ ಇದೆ. ಆ ಮೀನಲ್ಲಿರ್ತಕ್ಕಂಥದ್ದು, ಫಿಶಲ್ಲಿರ್ತಕ್ಕಂಥ ಗುಣ ಹಾಗೆ. ಯಾಕೆಂದರೆ ಅದರ ಗುಣ, ಅದರ ನಡೆ ಮತ್ತು ಅದರ ಚಾಹಗಳು, ಅದರ ಒಂದು ಪಾದದ ಲಕ್ಷಣ ಹೇಗೆ ಹೊರಡುತ್ತೆ ಅನ್ನೋದು ಗೊತ್ತಾಗುವುದಿಲ್ಲ. ಹಾಗೆ ಹೆಣ್ಣಿನ ಮನಸ್ಸು ಅಷ್ಟೇ ವೇಗವಾಗಿರುತ್ತೆ. ಆಕೆ ಇಲ್ಲೇ ಇರ್ತಾಳೆ, ನೋಡ್ತಾ ಇರ್ತಾಳೆ, ಬೇಕು ಬೇಡ ಕೇಳ್ತಾ ಇರ್ತಾಳೆ. ಅದರ ಒಳಗಡೆ ಮತ್ತೊಂದು ಕ್ಯಾಲ್ಕುಲೇಷನ್ ನಡೀತಾನೆ ಇರುತ್ತೆ. ಅದು ಹೆಣ್ಣಿನ ಗುಣ. ಇರಲಿ, ಹೆಣ್ಣಿನ ಗುಣ ಅಂದ ತಕ್ಷಣ 4 ಜನ ಹೆಣ್ಮಕ್ಳು ತಪ್ಪು ತಿಳ್ಕೊಳ್ಬಾರ್ದು. ಹೆಣ್ಣು ಅಂದರೆ ಆಕೆಯ ಮನಸ್ಥಿತಿ ಹಾಗೆ. ಅಂದರೆ ಆ ಪ್ರತಿ ಸೆಕೆಂಡ್ಗೂ ಕಾಲಕ್ಕೂ ಮನಸ್ಸಿನ ವೇಗಕ್ಕಿಂತ ಮತ್ತೊಂದು ವೇಗವೇ ಇಲ್ಲ. ಮನಸ್ಸಿನ ವೇಗ ಅಷ್ಟು ತೂಕವಾಗಿರ್ತಕ್ಕಂಥದ್ದು, ಅಷ್ಟು ವೇಗವಾಗಿ ಹೊರಡುವಂಥದ್ದು. ಇಲ್ಲಿ ಕೂತ್ಕೊಂಡು ಸುಂದರವಾದಂಥ ಒಂದು ತಾಣವನ್ನು ನಾವು ನೋಡ್ಬೋದು. ಇಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿಯನ್ನು ನಾವು ದರ್ಶನ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ಯಾವುದೇ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ಒಂದ್ಸತಿ ನೀವು ಕಣ್ಣಾರೆ ನೋಡಿದ್ರೆ ಆ ಕಣ್ಣಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ.
ಅಂದರೆ ಮನಸ್ಸಿನ ವೇಗ. ಇಲ್ಲಿ ಕೂತ್ಕೊಂಡು ತಿರುಪತಿಗೆ ಹೊರಡಬಹುದು, ಕೇದಾರ್ಗೆ ಹೊರಡಬಹುದು, ಬದ್ರಿಗೆ ಹೊರಡಬಹುದು, ಅಥವಾ ಅದರ ಒಂದು ಒಳ್ಳೆಯ ಕ್ಷೇತ್ರಗಳು ಹೊರಡಬಹುದು, ಅಥವಾ ಯಾರನ್ನೋ ಒಬ್ಬ ವ್ಯಕ್ತಿಗಳು ನೋಡಬಹುದು, ಅಥವಾ ನಿಮ್ಮ ಮನಸ್ಸು ಏನು ಅಪೇಕ್ಷೆ ಪಡುತ್ತೆ ಆ ಅಪೇಕ್ಷೆ ಎಲ್ಲವನ್ನೂ ಸತ್ಯ ಈಡೇರಿಸ್ಕೊಳ್ಬೋದು. ಆ ಮನಸ್ಸಿನ ವೇಗ ಆ ಥರ. ಆ ವೇಗಕ್ಕೆ ಸರಿಸಾಟಿಯಾದ್ದು ಯಾವುದೂ ಅಲ್ಲ. ಗಾಳಿ ಮನಸ್ಸು ಎರಡೂ ಒಂದು ಅಂತ ಹೇಳ್ತಾರೆ. ಇರಲಿ, ಇನ್ನು ವಿಶೇಷವಾಗಿರ್ತಕ್ಕಂತಹ ಗುಣಲಕ್ಷಣಗಳ ಪ್ರಕಾರ ತೆಗೆದುಕೊಂಡ್ರೆ ಲಾಂಛನ ಬಂದು 2 ಮೀನುಗಳು, ರಾಶ್ಯಾಧಿಪತಿ ಬಂದು ಗುರು. ಧನುರಾಶಿ, ಮೀನರಾಶಿ ಈ ಎರಡೂ ರಾಶಿಗೂ ರಾಶ್ಯಾಧಿಪತಿ ಗುರುನೇ ಆಗ್ತಕ್ಕಂಥದ್ದು. ಈ ಮೀನರಾಶಿಯವರ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ತತ್ವ ಬಂದು ಜಲತತ್ವ, ರಾಶಿ ತತ್ವ ಬಂದು ಉದಯ ಇರತಕ್ಕಂತಹದ್ದು. ದಿಕ್ಕು ಬಂದು ಉತ್ತರ ದಿಕ್ಕಿನಲ್ಲಿ ಈ ಒಂದು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರೂ ಬಹಳ ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಲಿಂಗ ಬಂದು ಸ್ತ್ರೀ ಮತ್ತು ವರ್ಣ ಬಂದು ಬ್ರಾಹ್ಮಣ ವರ್ಣ. ಸ್ವಭಾವ ಬಂದು ಮೃದು ಸ್ವಭಾವ. ಈ ರಾಶಿಯವರಿಗೆ ಮೃದು ಸ್ವಭಾವ ಇರುತ್ತೆ. ತುಂಬ ಹಾರ್ಷಾಗಿ ಬಿಹೇವ್ ಮಾಡೋದು, ರ್ಯಾಶಾಗಿ ಹೋಗೋದು, ಕೋಪ ಮಾಡ್ಕೊಳ್ಳೋದು, ಇನ್ನೊಬ್ಬರ ಮನಸ್ಸು ನೋಯಿಸೋದು, ಅಥವಾ ಇನ್ನೇನೋ ಗರ್ಜನೆ ಮಾಡ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ನಿಮ್ಮ ಧ್ವನಿ ಆ ಏರ್ ಧ್ವನಿಯಲ್ಲಿ ಮಾತಾಡುವಂಥದ್ದು, ಇದೆಲ್ಲ ತುಂಬ ಕಡಿಮೆ. ಎಷ್ಟು ಬೇಕೋ ಅಷ್ಟು ಮಾತ್ರ. ನಿಮ್ಮ ಕೆಲಸ, ನಿಮಗೆ ಏನು ಅಂದ್ಕೊಳ್ತೀರಿ, ತಾವೇನು ಸಂಕಲ್ಪ ಮಾಡ್ತೀರಿ ಅದಷ್ಟನ್ನು ಮಾತ್ರ ಮಾಡಿಕೊಂಡ್ರೆ ಇಮಿಡಿಯೇಟ್ ಜಾಗ ಬದಲಾಯಿಸ್ಬಿಡ್ತೀರಿ. ಇದು ನಿಮ್ಮ ಗುಣ. ಹಾಗೆ ಕಾಲಪುರುಷನ ಅಂಗ ಬಂದು ಪಾದಗಳು. ಎರಡೂ ಪಾದಗಳಂತೇನಿದೆ, ಪಾದಗಳು ಕಾಲಪುರುಷನ ಅಂಗ. ಮತ್ತು ಈ ರಾಶಿ ರತ್ನ ಬಂದು ಪುಷ್ಯರಾಗ. ಅದೃಷ್ಟದ ಬಣ್ಣ ಬಂದು ಹಳದಿ ಮತ್ತು ಹಸಿರಾಗತ್ತೆ. ಅದೃಷ್ಟದ ದಿನ ಬಂದು ಗುರುವಾರ ಮತ್ತು ಬುಧವಾರ ಆಗತ್ತೆ. ಅದೃಷ್ಟದ ದೇವತೆ ಬಂದು ಮಹಾವಿಷ್ಣು. ಅದೃಷ್ಟದ ದೇವತೆ ಮಹಾವಿಷ್ಣು. ರಾಶಿಯ ರತ್ನ ಮತ್ತೊಮ್ಮೆ ಹೇಳ್ತೀನಿ, ಪುಷ್ಪರಾಗ. ರಾಶಿಯ ಬಣ್ಣ ಹಳದಿ ಮತ್ತು ಹಸಿರು. ಮತ್ತು ಅದೃಷ್ಟದ ದಿನ ಬಂದು ಗುರುವಾರ ಮತ್ತು ಬುಧವಾರ. ನೋಡಿ, ಗುರುವಾರ ಬುಧವಾರ, ಗುರುವಾರವೇ ವಿಶೇಷ. ಅದರಲ್ಲಿ ಬುಧವಾರ ಸಹಿತ ಅಷ್ಟೇ ವಿಶೇಷ ಅಂತ ಹೇಳ್ತಾರೆ. ಯಾಕೆಂದ್ರೆ ಬುಧವಾರ ಇಲ್ಲಿ ಹಸಿರು, ಅದು ಸಹಿತ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥದ್ದಾಗತ್ತೆ. ಹಾಗೆ ಅಲ್ಲಿ ರಾಶಿ ಸಹಿತ, ಅಲ್ಲಿ ರಾಶಿಯ ರತ್ನ ಸಹಿತ ಹಳದಿ ಮತ್ತು ಹಸಿರು ಬಣ್ಣ ಅಂತ ಇದೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಪರಾಗ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಅದೃಷ್ಟದ ದೇವತೆ ಬಂದು ಮಹಾವಿಷ್ಣು. ಅದೃಷ್ಟದ ಸಂಖ್ಯೆ ಬಂದು 3, 5, 2, 7, 9 ಈ ಪ್ರಕಾರ ಇರುತ್ತೆ. ಅದೃಷ್ಟದ ದಿನಾಂಕ ಬಂದು 3, 12, 21, 30. ಮಿತ್ರ ರಾಶಿ ಬಂದು ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು. ಈ ರಾಶಿಗೆ, ಮೀನ ರಾಶಿಗೆ ಮಿತ್ರ ರಾಶಿ ಎಂಬತಕ್ಕಂಥದ್ದು ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿ. ಕರ್ಕಾಟಕ ರಾಶಿಯಾಧಿಪತಿ ಬಂದು ಚಂದ್ರ, ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜ ಮತ್ತು ಚಂದ್ರ. ಈ ಒಂದು ಗುರುವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಇಬ್ಬರ ಸ್ನೇಹ ಚೆನ್ನಾಗಿರುತ್ತೆ. ಹಾಗಾಗಿ ಇವ್ರ ಸ್ನೇಹ ಬೆಳೆಸೋದು ಹೆಚ್ಚಾಗಿ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವ್ರದ್ದು. ಶತ್ರು ರಾಶಿ ಬಂದು ಮೇಷ, ಸಿಂಹ, ಧನುರಾಶಿ. ಮೇಷ, ಸಿಂಹ ಮತ್ತು ಧನುರಾಶಿ. ಧನುರಾಶಿಗೂ ರಾಶಿಯಾಧಿಪತಿ ಗುರು ಆದರೂ ಸಹಿತ ಆ ರಾಶಿಯ ತತ್ವಗಳಿದೆಯಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಗುಣ, ಧಾರ್ಮಿಕವಾಗಿ ಮತ್ತು ಭಾವಿನ ಜೀವಿ. ಧಾರ್ಮಿಕವಾಗಿ ಬಹಳಷ್ಟು, ಅಂದರೆ ದೇವರ ಪೂಜೆ ಪುನಸ್ಕಾರಗಳು ಏನೇ ಮಾಡಿದ್ರೂ ಅದರದೇ ಆದಂತಹ ಒಂದು ಚೌಕಟ್ಟಲ್ಲಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಅನುಷ್ಠಾನಗಳು ಮಾಡ್ತಕ್ಕಂಥದ್ದು, ಆ ಅನುಷ್ಠಾನಗಳನ್ನು ಮಾಡಿ ಅದರ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಇವರ ಗುಣ. ಹಾಗೆ ಸ್ವಭಾವದಲ್ಲಿ ಇಂತಹ ಒಂದು ಸಾತ್ವಿಕತೆ ಸ್ವಭಾವ ಇರ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು, ಇನ್ನೊಬ್ಬರನ್ನು ನೋಡಿ ಏನಾದರೂ ಸಹಾಯ ಮಾಡಬೇಕು, ಅವ್ರನ್ನಷ್ಟು ಬೆಳೆಸಬೇಕು, ಅಥವಾ ಅವ್ರಿಗೊಂದು ಅನುಕೂಲ ಮಾಡಬೇಕು, ನನಗಿಲ್ದಿದ್ರೂ ಪರವಾಗಿಲ್ಲ ಮತ್ತೊಬ್ಬರನ್ನ ಏನಾದರೂ ಒಂಚೂರು ಅನುಕೂಲವಾಗಿ ಅವ್ರನ್ನ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆ ಈ ರಾಶಿಯವರಿಗೆ ಸದಾ ಇರುತ್ತೆ.